ಎಲ್ಲರಿಗೂ ನಮಸ್ಕಾರ. ಎಕೋಸ್ ಆಫ್ ಇನ್ಸ್ಪಿರೇಷನ್ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಜೀವನದಲ್ಲಿ ನಾವು ಕೆಲವೊಮ್ಮೆ ಎಲ್ಲವನ್ನೂ ಕಳೆದುಕೊಳ್ಳುತ್ತೇವೆ. ನಮ್ಮ ಆಸ್ತಿ, ಮನೆ, ಕೆಲಸ ಎಲ್ಲವೂ ನಮ್ಮಿಂದ ದೂರವಾಗಬಹುದು. ಆದರೆ ನಾವು ಆ ಪರಿಸ್ಥಿತಿಯಲ್ಲಿ ಹೇಗೆ ವರ್ತಿಸುತ್ತೇವೆ? ನಾವು ಸೋಲನ್ನು ಒಪ್ಪಿಕೊಳ್ಳುತ್ತೇವೆಯೇ ಅಥವಾ ನಮ್ಮೊಳಗಿನ ಮತ್ತು ಸಮುದಾಯದ ಶಕ್ತಿಯನ್ನು ಕಂಡುಕೊಂಡು ಮತ್ತೆ ಎದ್ದು ನಿಲ್ಲುತ್ತೇವೆಯೇ? ಇಂದು ನಾವು ನಿಮಗೆ ಒಂದು ಹಳ್ಳಿಯ ಅಸಾಧಾರಣ ಕಥೆಯನ್ನು ಹೇಳುತ್ತಿದ್ದೇವೆ. ಅವರದ್ದು ವಿನಾಶದ ನಂತರ ಪುನರ್ನಿರ್ಮಾಣದ ಕಥೆ, ಭರವಸೆಯ ಕಥೆ. ಇದು ಕಾವೇರಿ ಎಂಬ ಒಂದು ಪುಟ್ಟ ಸುಂದರ ಹಳ್ಳಿಯ ಕಥೆ. ಆ ಹಳ್ಳಿ ಪ್ರಕೃತಿಯ ಮಡಿಲಲ್ಲಿ ಇತ್ತು. ಅಲ್ಲಿನ ಜನರು ಅತಿ ಹೆಚ್ಚು ಸಂತೋಷದಿಂದ, ಒಗ್ಗಟ್ಟಿನಿಂದ ಬದುಕುತ್ತಿದ್ದರು. ಎಲ್ಲರಿಗೂ ಎಲ್ಲರೂ ಪರಿಚಿತರು. ಅವರ ಬದುಕು ಕೇವಲ ಬೆಳೆಗಳು ಮತ್ತು ಹಬ್ಬಗಳಲ್ಲಿ ತುಂಬಿತ್ತು. ಅವರ ಹಳ್ಳಿಯ ಮಧ್ಯದಲ್ಲಿ ಒಂದು ದೊಡ್ಡ ಆಲದ ಮರವಿತ್ತು. ಅದು ಅವರ ಸಮುದಾಯದ ಕೇಂದ್ರವಾಗಿತ್ತು. ಆದರೆ ಒಂದು ರಾತ್ರಿ ಸುಂಟರಗಾಳಿ ಮತ್ತು ಭಾರೀ ಮಳೆಯಿಂದಾಗಿ ಇಡೀ ಹಳ್ಳಿ ವಿನಾಶಕ್ಕೊಳಗಾಯಿತು. ಮನೆಗಳು ಕುಸಿದವು, ಹೊಲಗಳು ಮುಳುಗಿದವು, ಜಾನುವಾರುಗಳು ಸತ್ತವು. ಬೆಳಿಗ್ಗೆ ಜನರು ಎದ್ದಾಗ ಅವರ ಕಣ್ಣು ಮುಂದೆ ಇದ್ದದ್ದು ಕೇವಲ ವಿನಾಶದ ದೃಶ್ಯ. ಅವರ ಬದುಕು ರಾತ್ರೋರಾತ್ರಿ ಸರ್ವನಾಶವಾಗಿತ್ತು. ಜನರು ಹತಾಶರಾಗಿ ಕುಳಿತಿದ್ದರು. ಎಲ್ಲರೂ ಹೊರಗಿನ ಸಹಾಯಕ್ಕಾಗಿ ಕಾಯುತ್ತಿದ್ದರು. ಆಗ ಹಳ್ಳಿಯ ಹಿರಿಯರಾದ ಶಾಂತಯ್ಯ ನಿಧಾನವಾಗಿ ಎದ್ದು ನಿಂತರು. ಅವರು ಜನರನ್ನು ಉದ್ದೇಶಿಸಿ, ನಮ್ಮ ಮನೆಗಳು ನಾಶವಾಗಿರಬಹುದು, ನಮ್ಮ ಸಂಪತ್ತು ಹೋಗಿರಬಹುದು. ಆದರೆ ನಮ್ಮ ಹೃದಯದಲ್ಲಿರುವ ನಂಬಿಕೆ, ನಮ್ಮ ಐಕ್ಯತೆ ಮತ್ತು ನಮ್ಮ ಶಕ್ತಿ ಇನ್ನೂ ಇದೆ. ನಮ್ಮ ಮನೆಯ ಗೋಡೆಗಳು ಬಿದ್ದಿರಬಹುದು, ಆದರೆ ನಮ್ಮ ಸಮುದಾಯದ ಗೋಡೆಗಳು ಇನ್ನೂ ಗಟ್ಟಿಯಾಗಿವೆ. ನಾವು ಯಾರ ಸಹಾಯಕ್ಕೂ ಕಾಯಬೇಕಿಲ್ಲ. ನಾವು ನಮ್ಮದೇ ಕಷ್ಟದಿಂದ ಮತ್ತೆ ಬದುಕು ಕಟ್ಟಿಕೊಳ್ಳೋಣ ಎಂದು ಹೇಳಿದರು. ಶಾಂತಯ್ಯನವರ ಮಾತುಗಳು ಜನರಲ್ಲಿ ಹೊಸ ಭರವಸೆ ಮೂಡಿಸಿದವು. ಅವರು ಒಟ್ಟಾಗಿ ಸೇರಿ ಕೆಲಸ ಮಾಡಲು ಶುರು ಮಾಡಿದರು. ಯುವಕರು ಮುರಿದ ಮರಗಳನ್ನು ಕತ್ತರಿಸಿ ಹೊಸ ಮನೆಗಳಿಗೆ ಮರ ಒದಗಿಸಿದರು. ವೃದ್ಧರು ಮತ್ತು ಮಹಿಳೆಯರು ಒಟ್ಟಾಗಿ ಆಹಾರ ತಯಾರಿಸಿದರು ಮತ್ತು ಪ್ರತಿಯೊಬ್ಬರಿಗೂ ಆಹಾರ ಸಿಗುವಂತೆ ನೋಡಿಕೊಂಡರು. ಅವರು ಒಬ್ಬರ ಮನೆಯನ್ನು ಕಟ್ಟಿ ಮುಗಿಸಿದ ನಂತರ ಎಲ್ಲರೂ ಸೇರಿ ಇನ್ನೊಬ್ಬರ ಮನೆ ಕಟ್ಟಲು ಸಹಾಯ ಮಾಡುತ್ತಿದ್ದರು. ಅವರಿಗೆ ಯಾವುದೇ ಯಂತ್ರಗಳು, ಹಣ ಅಥವಾ ಆಧುನಿಕ ಪರಿಕರಗಳಿರಲಿಲ್ಲ. ಆದರೆ ಅವರ ಕೈಗಳು ಮತ್ತು ಹೃದಯಗಳು ಒಟ್ಟಾಗಿ ಕೆಲಸ ಮಾಡಲಾರಂಭಿಸಿದವು. ಕೆಲವು ತಿಂಗಳ ನಂತರ ಒಂದು ದಿನ ಒಬ್ಬ ನಗರದ ಪತ್ರಕರ್ತ ಆ ಹಳ್ಳಿಗೆ ಬಂದನು. ಹಳ್ಳಿಯ ಪರಿಸ್ಥಿತಿ ನೋಡಿ ಇವರಿಗೆ ದೊಡ್ಡ ಮೊತ್ತದ ಹಣದ ಸಹಾಯ ಬೇಕು ಎಂದು ತೀರ್ಮಾನಿಸಿದನು. ಆದರೆ ಹಳ್ಳಿಯ ಜನರ ಒಗ್ಗಟ್ಟು, ಅವರಲ್ಲಿರುವ ಆಶಾಭಾವನೆ ಮತ್ತು ಅವರ ಕಣ್ಣುಗಳಲ್ಲಿ ಕಂಡ ದೃಢತೆ ಅವನನ್ನು ಆಶ್ಚರ್ಯಗೊಳಿಸಿತು. ಶಾಂತಯ್ಯ ಪತ್ರಕರ್ತನ ಬಳಿ ಬಂದು, ನಮಗೆ ಹಣ ಬೇಕಿಲ್ಲ. ನಮಗೆ ನಮ್ಮ ಶಕ್ತಿ, ನಮ್ಮ ಸಹಕಾರ ಮತ್ತು ನಮ್ಮ ಹಳ್ಳಿ ಸಾಕು. ನಾವು ಹಣದಿಂದ ನಮ್ಮ ಮನೆಯನ್ನು ಕಟ್ಟಿದರೂ ಅದರಲ್ಲಿ ಆತ್ಮ ಇರುವುದಿಲ್ಲ. ಆದರೆ ನಾವು ಒಟ್ಟಾಗಿ ದುಡಿದು ಕಟ್ಟಿದ ಮನೆಯಲ್ಲಿ ನಮ್ಮೆಲ್ಲರ ಪ್ರೀತಿ, ಬೆವರು ಮತ್ತು ಭರವಸೆ ಇರುತ್ತದೆ ಎಂದು ಹೇಳಿದರು. ಪತ್ರಕರ್ತ ಆಶ್ಚರ್ಯಪಟ್ಟನು. ಅವರು ಹಳ್ಳಿಯ ಕಥೆಯನ್ನು ತಮ್ಮ ಪತ್ರಿಕೆಯಲ್ಲಿ ಬರೆದರು. ಆ ಕಥೆ ಇಡೀ ದೇಶಕ್ಕೆ ಸ್ಫೂರ್ತಿಯಾಯಿತು. ಎಲ್ಲವನ್ನೂ ಕಳೆದುಕೊಂಡ ಜನರು ಹೇಗೆ ತಮ್ಮ ಬಲದಿಂದಲೇ ಮತ್ತೆ ಎದ್ದು ನಿಂತರು ಎಂದು ಜಗತ್ತಿಗೆ ತಿಳಿಯಿತು. ಅಂತಿಮವಾಗಿ ಹೊಸ ಹಳ್ಳಿ ಸಿದ್ಧವಾಯಿತು. ಹಳೆಯ ಆಲದ ಮರ ಬಿದ್ದು ಹೋಗಿತ್ತು. ಆದರೆ ಶಾಂತಯ್ಯ ಮತ್ತೊಂದು ಚಿಕ್ಕ ಆಲದ ಗಿಡವನ್ನು ಎಲ್ಲರ ಎದುರು ನೆಟ್ಟು, ಈ ಗಿಡ ನಮ್ಮ ಹಳ್ಳಿಯಂತೆಯೇ. ಅದು ಬೆಳೆಯುತ್ತದೆ, ದೊಡ್ಡದಾಗುತ್ತದೆ, ನಮ್ಮ ಭವಿಷ್ಯವನ್ನು ಕಟ್ಟುತ್ತದೆ. ನಾವು ಅದನ್ನು ಒಟ್ಟಾಗಿ ರಕ್ಷಿಸೋಣ ಎಂದು ಹೇಳಿದರು. ಹಳ್ಳಿಯ ಜನರು ತಮ್ಮ ಮನೆಗಳನ್ನು ಮಾತ್ರ ಕಟ್ಟಲಿಲ್ಲ, ಅವರು ಹೊಸ ಬದುಕನ್ನು ಕಟ್ಟಿದರು. ಒಂದು ವಿನಾಶದಿಂದ ಅವರು ತಮ್ಮ ನಿಜವಾದ ಶಕ್ತಿ ಮತ್ತು ತಮ್ಮನ್ನು ತಾವು ಕಂಡುಕೊಂಡರು. ಕಾವೇರಿ ಹಳ್ಳಿಯ ಕಥೆ ನಮಗೆ ಜೀವನದ ದೊಡ್ಡ ಪಾಠವನ್ನು ಕಲಿಸುತ್ತದೆ. ನಮ್ಮ ನಿಜವಾದ ಸಂಪತ್ತು ನಮ್ಮ ಬಳಿಯಿರುವ ವಸ್ತುಗಳಲ್ಲ, ಅದು ನಮ್ಮೊಳಗಿರುವ ಧೈರ್ಯ ಮತ್ತು ನಮ್ಮನ್ನು ಸುತ್ತುವರೆದಿರುವ ಜನರ ಪ್ರೀತಿ. ನಾವು ಎಲ್ಲವನ್ನೂ ಕಳೆದುಕೊಂಡಾಗಲೂ ನಮ್ಮಲ್ಲಿರುವ ನಂಬಿಕೆ ಮತ್ತು ನಮ್ಮ ಸಮುದಾಯದ ಬೆಂಬಲ ಇದ್ದರೆ ನಾವು ಅಸಾಧ್ಯವಾದುದನ್ನು ಕೂಡ ಸಾಧಿಸಬಹುದು. ಒಬ್ಬರು ಕುಸಿದಾಗ ಇಡೀ ಸಮುದಾಯ ಅವರ ಕೈ ಹಿಡಿದು ಮೇಲೆತ್ತಿದರೆ ಆಗ ಯಾವುದೇ ವಿನಾಶವೂ ನಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಈ ಕಥೆ ನಿಮ್ಮೆಲ್ಲರಿಗೂ ಐಕ್ಯತೆ, ಸಮುದಾಯದ ಬಲ ಮತ್ತು ಸ್ಥಿತಿಸ್ಥಾಪಕತ್ವದ ಮಹತ್ವವನ್ನು ತಿಳಿಸಿದೆ ಎಂದು ಭಾವಿಸುತ್ತೇನೆ. ಜೀವನದಲ್ಲಿ ನೀವು ಎಷ್ಟೇ ಕಷ್ಟಗಳನ್ನು ಎದುರಿಸಿದರೂ ನಿಮ್ಮ ಜೊತೆ ಇರುವವರನ್ನು ನಂಬಿ. ಒಟ್ಟಾಗಿ ನಾವು ಯಾವುದೇ ಸವಾಲನ್ನು ಎದುರಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಎಕೋಸ್ ಆಫ್ ಇನ್ಸ್ಪಿರೇಷನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ನಿಮ್ಮ ಪ್ರತಿಕ್ರಿಯೆಗಳು ನಮಗೆ ಸ್ಫೂರ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಸ್ಫೂರ್ತಿದಾಯಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನಾತ್ಮಕವಾಗಿರಿ, ಒಗ್ಗಟ್ಟಿನಿಂದಿರಿ. ಧನ್ಯವಾದಗಳು.